ನಾಡಿನೆಲ್ಲೆಡೆ ಮೈಸೂರು ದಸರಾ ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಅದೇ ರೀತಿಯಾಗಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೂಡ ವಿದೇಶಿ ಪ್ರವಾಸಿಗರನ್ನು ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದಸರಾ ಗೊಂಬೆಗಳ ಪ್ರದರ್ಶನವನ್ನು ಇಟ್ಟಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ನಮ್ಮ ಹಿಂದೆಗಡೆ ಇರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2ರಲ್ಲಿ ದಸರಾ ಗೊಂಬೆಗಳನ್ನು ಇಟ್ಟಿರುವಂಥದ್ದು. ದಸರಾ ಗೊಂಬೆಗಳಲ್ಲಿ ವಿಶೇಷವಾಗಿ ನವರಾತ್ರಿ ಬಂತು ಅಂದರೆ ನವದುರ್ಗೆಯರ ಗೊಂಬೆಗಳನ್ನು ಇಟ್ಟು ಪ್ರದರ್ಶನ ಮಾಡುವಂಥದ್ದು, ಪಟ್ಟದ ಗೊಂಬೆಗಳನ್ನು ಕೂರಿಸುವಂಥದ್ದು ಒಂದು ಪ್ರತೀತಿ ಇದೆ. ಕರ್ನಾಟಕ ರಾಜ್ಯಾದ್ಯಂತ ನಾಡಿನೆಲ್ಲೆಡೆ ದಸರಾ ಹಬ್ಬ ಬಂತು ಎಂದರೆ ಸಾಕಷ್ಟು ದಸರಾ ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸುವಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಾಗಿ ವಿದೇಶಿಗರು ಮತ್ತು ನಾನಾ ರಾಜ್ಯದ ಭಾಗಗಳ ಜನತೆ ಆಗಮಿಸ್ತಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. ಆ ಹಿನ್ನೆಲೆಯಲ್ಲಿ ನಮ್ಮ ನಾಡಿನ ನೆಲ ಜಲ ಸಂಸ್ಕೃತಿಯನ್ನು ಪ್ರದರ್ಶನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದಸರಾ ಗೊಂಬೆಗಳನ್ನು ಇಟ್ಟು ಪ್ರದರ್ಶನವನ್ನು ಮಾಡ್ತಾ ಇರೋದು. ಅದೇ ರೀತಿಯಾಗಿ ವಿವಿಧ ಜಾನಪದ ಕಲಾ ತಂಡಗಳಿಂದ ಡೊಳ್ಳು ಕುಣಿತ ಇರ್ಬೋದು, ಗಾರುಡಿ ಗೊಂಬೆ ಇರ್ಬೋದು, ನಾನಾ ರೀತಿಯ 9 ದಿನಗಳ ಕಾಲ ನಾನಾ ರೀತಿಯ ಕಲೆಗಳ ಪ್ರದರ್ಶನವನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ಬರುವಂಥ ಪ್ರಯಾಣಿಕರು ಇಲ್ಲಿ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈ ಭಾಗದಲ್ಲಿ ಬರುವಂತಹ ಲಕ್ಷ್ಮೀನಾರಾಯಣ ಇರ್ಬೋದು, ಚಾಮುಂಡಿ ಇರ್ಬೋದು, ವರಹಸ್ವಾಮಿ ಇರ್ಬೋದು, ವಿವಿಧ ರೀತಿಯ ಸರಸ್ವತಿ ಇರ್ಬೋದು, ನವದುರ್ಗೆಯರು ಇರ್ಬೋದು, ಮತ್ತು ಪಟ್ಟದ ಗೊಂಬೆಯಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯಿತು. ಆ ಕಲ್ಯಾಣೋತ್ಸವದ ಕಾರ್ಯಕ್ರಮದ ದೃಶ್ಯಗಳು ಕೂಡ ಇಲ್ಲಿ ನಮ್ಮ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುವಂಥ ಪ್ರಯಾಣಿಕರು ನಾನಾ ಭಾಗದ ಪ್ರಯಾಣಿಕರು ಆಗಮಿಸ್ತಾರೆ. ಅವರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಮ್ಮ ನಾಡಿನ ಸಂಸ್ಕೃತಿಯನ್ನು ನೋಡಿ ನಾನಾ ಭಾಗಗಳಿಗೆ ತೆರಳಿ ಆ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡನ್ನು ಮಾಡಿ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಂಡು ಹೋಗ್ತಾ ಇರೋಂಥದ್ದು ನಾವು ಕೂಡ ಇಲ್ಲಿ ನೋಡ್ಬೋದು. ಒಟ್ಟಾರೆಯಾಗಿ ಮೈಸೂರು ದಸರಾ ಒಂದು ರೀತಿಯಾಗಿ ವಿಶ್ವವಿಖ್ಯಾತಿ ಆದರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ನಾಡಿನ ಪರಂಪರೆಯನ್ನು ಬಿಂಬಿಸುವಂಥ ಕೆಲಸವನ್ನು ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಮಾಡ್ತಾ ಇದ್ದಾರೆ. ಗಂಗರಾಜು ಎನ್, ಫ್ರೀಡಮ್ ಟಿವಿ, ದೇವನಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.